ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ಲಾಗ್ ಆಗಿದೆ. ಎಲ್ಲರೂ ಕೂಡ ನನ್ನೊಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಕೂಡ ಎದ್ಬಿಟ್ಟು ಆಟ ಆಡ್ಕೊಳ್ತಾ ಇದ್ದಾಳೆ. ಮನೆ ಚಿಕ್ಕದಾಗಿರೋದ್ರಿಂದ ನನ್ನ ಒಂದು ಐಟಮ್ಗಳೆಲ್ಲ ಒಂದಲ್ಲಲ್ಲೇ ಇಟ್ಕೊಳ್ಬೇಕಾಗುತ್ತೆ, ಏಕೆಂದರೆ ಎಲ್ಲ ಕಡೆಯೂ ಫುಲ್ಫಿಲ್ ಆಗಿದೆ. ಇನ್ನು ಮೇಲೆ ಸಜ್ಜೆಯಲ್ಲೂ ಕೂಡ ಅಷ್ಟೇ ಐಟಮ್ಗಳನ್ನು ಹಾಕಿದ್ದೀವಿ. ಚಿಕ್ಕ ಮನೆ ಆದ್ರೂ ಕೂಡ ಒಂದು ಲೈಫ್ನ ಕಟ್ಕೊಳ್ಳಿಕ್ಕೆ ತುಂಬಾ ಸಹಾಯ ಮಾಡಿದೆ ಈ ಒಂದು ಮನೆ ಅಂತಲೇ ಹೇಳ್ಬೋದು. ಬಂದವರೆಲ್ಲ ಸ್ವಲ್ಪ ಚಿಕ್ಕ ಮನೆ ಅಂತ ಹೇಳಿದ್ರು ಕೂಡ, ಆದರೆ ನಾವೊಂದು ಲೈಫಲ್ಲಿ ಸೆಟಲ್ ಆಗಬೇಕು, ಒಂಚೂರಾದರೂ ಏನಾದರೂ ಲೈಫಲ್ಲಿ ಒಂಚೂರು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈ ಮನೆ ಸ್ವಲ್ಪ ಸಪೋರ್ಟ್ ಮಾಡಿದೆ ನಮಗೆ. ಅದರಲ್ಲೂ ತುಂಬ ಅಂದರೆ ತುಂಬ ಬೇಜಾರಾಗಿರೋ ವಿಷಯ ಅಂದರೆ ಮಗು ವಿಚಾರದಲ್ಲಿ ನಾನು ಹತ್ತಿರೋವಷ್ಟು ಬೇಜಾರಾಗಿರೋವಷ್ಟು ಬೇರೆ ಯಾವ ವಿಚಾರದಲ್ಲೂ ಕೂಡ ಆಗಿರಲಿಲ್ಲ. ನೋಡಿ, ನನ್ನ ಮಗಳು, ಪುಟಾಣಿ ಮಗಳು, ನಾನು ಮಾಡೋ ಕೆಲಸದಲ್ಲಿ ಅಮ್ಮ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದು ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಏನೇ ಮಾಡಿದ್ರೂ ಅಡ್ಡ ಬಂದುಬಿಟ್ಟು ಅದನ್ನು ಸ್ವಲ್ಪನಾದರೂ ನನಗೆ ಏನಾದರೂ ಒಂದು ಮಾಡಿಕೊಟ್ಟು ಹೋಗ್ಬೇಕು ನನ್ನ ಮಗಳು. ಅದು ಏನಾದರೂ ಚಲ್ಲಾಪಿಲ್ಲಿ ಮಾಡೋದಾಗಿರಲಿ, ಇಲ್ಲ ಏನಾದರೂ ಈ ಥರ ಏನಾದರೂ ತುಂಟಾಟ ಮಾಡೋದಾಗಿರಲಿ ಮಾಡೇ ಮಾಡುತ್ತೆ. ಪಾಪ ನನ್ನ ಮಗಳನ್ನ ಮೇಲೇ ನಿಲ್ಲಿಸ್ಬಿಟ್ಟು ನೆಲ ಎಲ್ಲ ಒರೆಸ್ತಾ ಇದ್ದೀನಿ. ಅವಳು ಕೆಳಗಡೆ ಇಳ್ಕೊಳ್ಳಿಕ್ಕೆ ಭಾರಿ ಅಂದರೆ ಭಾರಿ ಹಠ ಮಾಡ್ತಾಯಿದ್ಲು. ಏನಾದರೂ ಒಂದು ಮಾಡಿದ್ರೆ ನಮ್ಮಮ್ಮ ಕೆಳಗೆ ಇಳಿಸ್ತಾರೇನೋ ಇಲ್ಲ ಎತ್ಕೊಳ್ತಾರೇನೋ ಅಂತ ತುಂಬ ಹಠ ಮಾಡ್ತಿದ್ಲು. ಆದರೆ ಏನು ಮಾಡಲಿ, ನನ್ನ ಹಸ್ಬೆಂಡ್ ಇದ್ದಿದ್ದರೂ ನನಗೆ ಇಷ್ಟೊಂದು ಸಮಸ್ಯೆ ಆಗ್ತಿರ್ಲಿಲ್ಲ. ಒಬ್ಬಳೇ ಇರೋದ್ರ ಕಾರಣ ಎತ್ಕೊಳ್ಳೋಕ್ಕೂ ಆಗೋಲ್ಲ, ಮನೆ ಕೆಲಸ ಮಾಡ್ಕೊಳ್ಳೋಕ್ಕೂ ಆಗೋಲ್ಲ. ಪಾಪ ನನ್ನ ಮಗಳನ್ನ ಮೇಲ್ಗಡೆನೇ ಬಿಟ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನೆಲ ಎಲ್ಲ ಒರೆಸಿದ್ದಾಗಿದೆ. ನಾನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡು ಬರಬೇಕು. ನನ್ನ ಮಗಳನ್ನ ಪಕ್ಕದ ಮನೆಯವ್ರಿಗೆ ಕೊಟ್ಬಿಟ್ಟು ಹೋಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಟಿಫನ್ನ ನನ್ನ ಮಗಳು ಗಂಜಿ ತಿನ್ನಿಸ್ಕೊಂಡಿದ್ದೆ. ಪಾಪ ಹೆಂಗೋ ಒಂದು ನಿದ್ದೆ ಮಾಡಿ ಎದ್ದ ನಂತರ ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ. ಎಣ್ಣೆ ಎಲ್ಲ ಹಚ್ಬಿಟ್ಟು ನನ್ನ ಮಗಳು ಕೂಡ ಫ್ರೆಶ್ ಅಪ್ ಆದಲು. ಅವಳಿಗೂ ಹೊಸ ಬಟ್ಟೆನ ಹಾಕಿದೆ. ನಮಗೇನು ಹೊಸ ಬಟ್ಟೆ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ನನ್ನ ಪುಟಾಣಿ ಮಗಳಿಗೆ ಹೊಸ ಬಟ್ಟೆ ಬೇಕು ಅಂತ ಹೇಳಿ ನಾವಿಬ್ಬರು ಕೂಡ ತೊಗೊಂಡು ಬಂದಿದ್ವಿ. ಪಾಪ ನಮ್ಮ ಮನೆಯವರು ಕೂಡ ಬಂದು ಹಬ್ಬ ಎಲ್ಲ ಮಾಡಿಕೊಂಡು ಡ್ಯೂಟಿಯಿಂದ ಬಂದು ಒಂದು 2 ಅವರ್ ರೆಸ್ಟ್ ಇದೆ ಅಂತ ಪಾಪ ರೆಸ್ಟ್ ಕೂಡ ಮಾಡದೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ಊಟ ಮಾಡ್ಕೊಂಡು ಹೊರಟರು. ಇನ್ನು ನನ್ನ ಮಗಳ ಜೊತೆ ನಾನು ಆಟ ಆಡ್ಕೊಳ್ತಾ ಕೂತ್ಕೊಂಡೆ. ಇನ್ನೇನು ಮಾಡಲಿ, ಅವ್ರು ಬರೋದು ಇನ್ನು 10 ಗಂಟೆ ಆಗುತ್ತೆ. ಇವಾಗ ನೋಡಿದ್ರೆ ಟೈಮ್ 4 ಗಂಟೆ. ಸರಿ, ನನ್ನ ಮಗಳು ವಿಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಹಾಡೆಲ್ಲ ಹಾಕಿದ್ದೆ, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಮುಖದ ಎಕ್ಸ್ಪ್ರೆಷನ್ ನೋಡ್ಬಿಟ್ಟು ನನಗೆ ನಗು ಬರ್ತಿತ್ತು. ಯಾಕೆ ಅಂತಂದರೆ ಅವಳು ಹಾಡು ಏನಾದರೂ ನೋಡುವಾಗ, ಡ್ಯಾನ್ಸ್ ಮಾಡುವಾಗ ನಾನು ಅಡ್ಡ ಹೋದರೆ ಅವಳು ಎಕ್ಸ್ಪ್ರೆಷನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾಳೆ. ಅಂತೂ ಎಲ್ರಿಗೂ ಕೂಡ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನ್ನ ಮಗಳು ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಾಳೆ. ನನ್ನ ಮಗಳು ಫೇವ್ರೆಟ್ ಹಾಡಂದರೆ ಬ್ಯಾಂಗಲ್ ಬಂಗಾರಿ ಮತ್ತು ಲೈ ಲೈಕ ಮಲೈಕ. ಆ ಸಾಂಗ್ಗಳು ಪದೇ ಪದೇ ಹಾಕಿಬಿಟ್ರೆ ಇನ್ನೂ ಸಕ್ಕತ್ತ ಡ್ಯಾನ್ಸ್ ಎಲ್ಲ ಮಾಡುತ್ತೆ. ನೋಡೋಕ್ಕೆ ಒಂದು ತುಂಬ ಖುಷಿಯಾಗತ್ತೆ ಅಂತ ನನ್ನ ಮಗಳಿಗೆ ಎಲ್ಲ ಅಂದರೆ ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ದೀನಿ. ನೋಡಿ, ನನ್ನ ಮಗಳು ಎಲ್ಲನೂ ಎತ್ತಿ ಎತ್ತಿ ತಿಂತಾಳೇನೋ ಅಂತ ನಾನು ಖುಷಿಯಾಗಿ ಇಟ್ಟರೆ ಅವಳು ಎಲ್ಲನೂ ಚೆಲ್ಲಿ ಹಾಕ್ತಾಳೆ. ನಾನು ಒಂದು ಬೆಲ್ಲದ ಪೀಸ್ ಕೊಡೋಣ ಅಂತ ಹೋದೆ, ಅದು ಕೂಡ ಬೇಡ ಅಂತ ಹೇಳಿದ್ಲು. ನಾನು ಇವಾಗ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಬೇರೋದಕ್ಕೆ ಕರ್ಕೊಂಡೋಗಿದ್ದೆ ನನ್ನ ಮಗಳನ್ನ. ಅವ್ರಿಗೆಲ್ಲನೂ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬಂದ ನಂತರ ಇನ್ನೊಬ್ಬರಿಗೆ ಬಾಕಿ ಇತ್ತು, ಅವ್ರಿಗೆ ಕೂಡ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಸ್ವಲ್ಪ ಆಟ ಆಡ್ಕೊಳ್ತಾ ಇದ್ಲು. ಅದಕ್ಕೆ ನಾನು ಕೂಡ ನನ್ನ ಮಗಳ ಜೊತೆಗೇ ಆಟ ಆಡಿಕೊಂಡು ಸರಿ ಹೋಗ್ಬಿಟ್ಟು ಕೊಟ್ಬರೋಣ ಮಗಳೇ ಅಂತ ಕೊಟ್ಬಿಟ್ಟು ಬಂದ್ವಿ. ನೋಡ್ತಿರ್ಬೋದು ನನ್ನ ಮಗಳು ಮಲಗಿದ್ಲಲ್ಲ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೆ. ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಬಂದ ನಂತರ ಸೊಪ್ಪೆಲ್ಲ ಬಿಡಿಸಿರೋ ಕಡ್ಡಿನೆಲ್ಲ ಹರಿವಿದ್ದಾಳೆ. ನೋಡಿ ಅವಳ ಮೈಂಡ್ ವಾಯ್ಸ್ ಹೇಗಿದೆ ಅಂತ. ನೀನು ಆರಾಮಾಗಿರಮ್ಮ, ನಾನೆಲ್ಲ ಕೆಲಸ ಮಾಡ್ತೀನಿ. ಈ ಮರದಲ್ಲಿ ಇಟ್ಟಿದೆಯಲ್ಲ ಅದೆಲ್ಲ ಸೊಪ್ಪಿನ ಮನೆ ತುಂಬ ಹರಡಿ ಆಟ ಆಡ್ಕೊಂಡು ಲಾಸ್ಟಿಗೆ ಎತ್ತಿಡೋಣ, ಆಯಿತಾ? ನೀನೇನು ಟೆನ್ಷನ್ ತಗೋಬೇಡ. ನನ್ನ ಮಗಳಿಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ. ನಮ್ಮಮ್ಮ ಈ ರೇಂಜು ಫ್ರೀ ಬಿಟ್ಬಿಟ್ಟೈತೆ ಅಂತ ಪ್ರತಿದಿನ ನನ್ನ ಮಗಳನ್ನ ಅದು ಬಿಟ್ಬಿಡ ಅಂತ ಹೇಳ್ತಾ ಇದ್ದೆ. ಓಕೆ, ಆಟ ಆಡ್ಕೊಳ್ತಾಳೆ ಅಂತ ಬಿಟ್ಬಿಟ್ಟೆ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆಯವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಬಿಸಿ ಮಾಡ್ಕೊಬೇಕು, ನಾವು ಊಟ ಮಾಡಿ ಮಲಗಬೇಕು. ಹಾಗಾಗಿ ನೀವು ಕೂಡ ಗುಡ್ ನೈಟ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.